ನ್ಯೂಸ್18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ್ ಅರನಹಳ್ಳಿ, ಬಳ್ಳಾರಿ ಜಿಲ್ಲಾ ವರದಿಗಾರ. ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಅಷ್ಟೇ ಪ್ರಮಾಣದಲ್ಲಿ ಕೂಡ ಮೆಣಸಿನಕಾಯಿಯನ್ನು ಕೂಡ ಈ ಭಾಗದಲ್ಲಿ ಅತಿ ಹೆಚ್ಚು ಬೆಳೀತಾ ಇರತಕ್ಕಂಥದ್ದು. ಆದರೆ ಕಳೆದ 3-4 ವರ್ಷಗಳಿಂದ ಮೆಣಸಿನಕಾಯಿ ದರ ನಿರಂತರವಾಗಿ ಕುಸಿತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಮೆಣಸಿನಕಾಯಿ ಬೆಳೆ ಪ್ರಮಾಣ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕೂಡ ಕುಸಿತ ಕೂಡ ಕಂಡಿರ್ತಕ್ಕಂಥದ್ದು. ಕೇವಲ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ಅಲ್ಲ, ಇಡೀ ರಾಜ್ಯದಲ್ಲೇ ಅತಿ ಹೆಚ್ಚು ಮೆಣಸಿನಕಾಯಿ ಬೆಳೀತಕ್ಕಂಥದ್ದು ಕೂಡ ಪ್ರಮಾಣ ಕೂಡ ಸಾಕಷ್ಟು ಕಡಿಮೆ ಆಗಿರ್ತಕ್ಕಂಥದ್ದು. ಕಳೆದ 2-3 ವರ್ಷಗಳ ಹೋಲಿಕೆ ಮಾಡಿದ್ರೆ ರಾಜ್ಯದಲ್ಲಿ 2,88,000 ಹೆಕ್ಟರ್ ಪ್ರದೇಶದಲ್ಲಿ ಮೆಣಸಿನಕಾಯಿ ಬೆಳೆಯನ್ನು ಕೂಡ ಬೆಳೆಯಲಾಗ್ತಿತ್ತು. ಆದರೆ ಈಗ ಅದರ ಪ್ರಮಾಣ 90,000 ಹೆಕ್ಟರ್ಗೆ ಇಳಿದಿರ್ತಕ್ಕಂಥದ್ದು. ಇನ್ನು ಬಳ್ಳಾರಿ ಜಿಲ್ಲೆ ಮಟ್ಟಿಗೆ ಇಲ್ಲಿ ಕೂಡ ಅತಿ ಹೆಚ್ಚು ಅಂದರೆ ಕಳೆದ 2-3 ವರ್ಷಗಳ ಹಿಂದೆ ಸುಮಾರು 80,000 ಹೆಕ್ಟರ್ ಪ್ರದೇಶ ಕೇವಲ ಬಳ್ಳಾರಿ ಜಿಲ್ಲೆಯಲ್ಲಿ ಮಾತ್ರ ಮೆಣಸಿನಕಾಯಿ ಬೆಳೆಯನ್ನು ಬೆಳೆಯಲಾಗ್ತಿತ್ತು. ಅದರಲ್ಲೂ ಅತಿ ಹೆಚ್ಚಾಗಿ ಕುರುಗೋಡು, ಕಂಪ್ಲಿ, ಬಳ್ಳಾರಿ, ಸಿರುಗುಪ್ಪ ಈ ಭಾಗದಲ್ಲಿ ಅತಿ ಹೆಚ್ಚು ಮೆಣಸಿನಕಾಯಿ ಬೆಳೆಯನ್ನು ಕೂಡ ಬೆಳೆಯಲಾಗ್ತಾಯಿತ್ತು. ಆದರೆ ಅದರ ಪ್ರಮಾಣ ಈಗ ಕೇವಲ 26,000 ಹೆಕ್ಟ್ರಿಗೆ ಕೂಡ ಇಳಿದಿರ್ತಕ್ಕಂಥದ್ದು. ಕಳೆದ ವರ್ಷ 42,000 ಇತ್ತು, ಈ ವರ್ಷ ಅದು 26,000 ಹೆಕ್ಟ್ರಿಗೆ ಕೂಡ ಇಳಿದಿರ್ತಕ್ಕಂಥದ್ದು. ಇಡೀ ರಾಜ್ಯದಲ್ಲಿ 90,000 ಹೆಕ್ಟ್ರ್ ಮಾತ್ರ ಮೆಣಸಿನಕಾಯಿ ಬೆಳೆಯನ್ನು ಕೂಡ ಬೆಳೀತಾ ಇರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖವಾಗಿ ಕಳೆದ 5-6 ವರ್ಷಗಳಿಂದಾಗಿ ನಿರಂತರವಾದಂಥ ಮೆಣಸಿನಕಾಯಿ ಬೆಲೆ ದರ ಅಂದರೆ ನಿರಂತರವಾಗಿ ಕುಸಿತವನ್ನು ಕಂಡಿರ್ತಕ್ಕಂಥದ್ದು. ರೈತರು ಕೂಡ ಮೆಣಸಿನಕಾಯಿ ಬೆಳೆಯನ್ನೇ ಕೂಡ ಬೆಳೀತಕ್ಕಂಥದ್ದು ಕೂಡ ತೀರಾ ಕಡಿಮೆ ಆಗಿರ್ತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಅದು ಪ್ರತಿಶತ ಅಂದರೆ 3ರಿಂದ 2,88,000 ಹೆಕ್ಟರ್ ಪ್ರದೇಶದಲ್ಲಿ ಬೆಳೀತಕ್ಕಂಥ ರೈತರು ಈಗ ಕೇವಲ ಇಡೀ ರಾಜ್ಯದಲ್ಲಿ 90,000 ಹೆಕ್ಟರ್ ಮಾತ್ರ ಮೆಣಸಿನಕಾಯಿ ಬೆಳೀತಾ ಇರ್ತಕ್ಕಂಥದ್ದು. ಇನ್ನು ಇಡೀ ರಾಜ್ಯದಲ್ಲಿ ಸುಮಾರು 100 ಕೋಲ್ಡ್ ಸ್ಟೋರೇಜ್ಗಳು ಇರ್ತಕ್ಕಂಥದ್ದು. ಆದರೆ ಮೆಣಸಿನಕಾಯಿ ಯಾವಾಗ ದರ ಕಡಿಮೆ ಆಗುತ್ತೆ ಅವುಗಳನ್ನು ಕೋಲ್ಡ್ ಸ್ಟೋರೇಜಲ್ಲಿ ಕೂಡ ಸಂಗ್ರಹ ಮಾಡಲಾಗುತ್ತೆ. ಇಡೀ ರಾಜ್ಯದಲ್ಲಿ 100ಕ್ಕೂ ಹೆಚ್ಚು ಕೋಲ್ಡ್ ಸ್ಟೋರ್ಗಳಿದ್ದರೆ ಬಳ್ಳಾರಿಯಲ್ಲೇ 35ಕ್ಕೂ ಹೆಚ್ಚು ಕೋಲ್ಡ್ ಸ್ಟೋರ್ಗಳಿರ್ತಕ್ಕಂಥದ್ದು. ಕಳೆದ 2 ವರ್ಷಗಳಿಂದ ಬೆಳೆದಿರ್ತಕ್ಕಂಥ ರೈತರು ಏನಿದ್ದಾರೆ ಅವಕ್ಕೆ ಸರಿಯಾದಂಥ ಮೆಣಸಿನಕಾಯಿ ಬೆಳೆಗೆ ದರ ಸಿಗ್ತಕ್ಕಂಥ ಹಿನ್ನೆಲೆಯಲ್ಲಿ ಅವೆಲ್ಲವೂ ಕೂಡ ಕೋಲ್ಡ್ ಸ್ಟೋರೇಜಲ್ಲಿ ಕೂಡ ದಾಸ್ತಾನು ಕೂಡ ಮಾಡಿರ್ತಕ್ಕಂಥದ್ದು. ಈಗ ಪ್ರತಿ ಕ್ವಿಂಟಲ್ಗೆ 7,000 8,000 ಮಾತ್ರ ಹೋಗ್ತಕ್ಕಂಥ ದರ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವಿನ್ನೂ ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚಿನ ದರ ಸಿಗ್ಬೋದು ಅನ್ನೋಟ್ಟಲ್ಲಿ ಕೂಡ ಕೋಲ್ಡ್ ಸ್ಟೋರೇಜಲ್ಲಿ ಕೂಡ ಮೆಣಸಿನಕಾಯಿ ಅನ್ನು ಕೂಡ ಸ್ಟೋರೇಜ್ ಕೂಡ ಮಾಡಿರ್ತಕ್ಕಂಥದ್ದು. ಸರ್, ಇವತ್ತು ಮೆಣಸಿನಕಾಯಿ ಬೆಳೆ ಅಂತ ಕೇಳ್ತೀರಿ. ನಾವು ಸುಮಾರು ಈಗ 2-3 ವರ್ಷದ ಕೆಳಗಡೆ 2,80,000 ಹೆಕ್ಟರ್ ಬೆಳೀತಾ ಇದ್ವಿ. ಈಗ ಮತ್ತೆ ಹೋದ ವರ್ಷ ಆ ಕಡೆ ವರ್ಷ 1.5 ಲಕ್ಷ ಹೆಕ್ಟರಿಗೆ ಬಂತು. ಈಗ ಕೇವಲ 40,000, ಈಗ ಒಂದು ವರ್ಷ ಹಿಂದಿಲಿದ್ದ 40,000 ಹೆಕ್ಟರ್ಗೆ ಅಂತ ಬಂತು. ಈ ವರ್ಷ ಅಂದರೆ ಈಗ ರೇಟ್ಗಳಿಲ್ಲದೆ ಇರೋದ್ರಿಂದ 20,000 ಹೆಕ್ಟರ್ಗೆ ಮಾತ್ರ ಬಂದಿದೆ. ಇದಕ್ಕೆಲ್ಲ ರೈತರಿಗೆ ತೊಂದರೆ ಆಗಿರೋದು ಏನಂತ ಕೇಳಿದರೆ, ಈಗ ಮೊದಲೆಲ್ಲ ಒಂದು 4-5 ವರ್ಷದ ಕೆಳಗಡೆ ಒಂದು 60,000-70,000 ರೂಪಾಯಿ ಅಂತೇಳಿ ರೇಟ್ ಬಂತು. ಆ ರೇಟ್ ಯಾವಾಗಲೂ ಇರ್ತದಂತ ಅನ್ನೋ ಆಸೆಗೆ ನಾವೆಲ್ಲ ಅಷ್ಟೆಲ್ಲ ಹಾಕ್ಯಂತ ಬಡ್ಕೊಂತ ಬಂದ್ವಿ. ಅದು ಕೆಲವ್ರು ಮಾರ್ಕೊಂಡ್ವಿ. ನಮ್ಮ ದುರದೃಷ್ಟಕ್ಕೆ ಕೆಲವ್ರು ಹಂಗೆ ಇಟ್ಕೊಂಡು ಅದ್ರಾಗೂ ಲಾಸ್ ಆದ್ವಿ. ಈಗ 3-4 ವರ್ಷದಿಂದ 2-3 ವರ್ಷದಿಂದನೂ ಸಿಕ್ಕಾಬಟ್ಟೆ ಕಡಿಮೆ ರೇಟ್ನಲ್ಲೇ ರೇಟ್ ಇಲ್ಲದೇ ಮೆಣಸಿನಕಾಯಿ ಕೊಡ್ತಾಯಿದ್ವಿ. ನಮ್ಗೆ ಅದು ಮೊದಲು ಬಂದಂಥ ರೇಟ್ ಬರ್ತದಂತ ಆಸೆ ಇಟ್ಕೊಂಡು ನಿರೀಕ್ಷೆ ಇಟ್ಕೊಂಡು ಬೆಳ್ಕೊಂತ ಬಂದ್ವಿ. ನಾವು ಬೆಳೆಗೆ ಖರ್ಚು ಹೆಚ್ಚು ಬರ್ತೈತೆ ಹೊರತು ಮೆಣಸಿನಕಾಯಿ ಬೆಳೆ ರೇಟ್ ಮಾತ್ರ ನಮಗೆ ಬರ್ತಾ ಇಲ್ಲ. ಈಗ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ನಮ್ಮ ರಾಜ್ಯ ಸರ್ಕಾರದ ಗೌರ್ಮೆಂಟ್ ಇರ್ಬೋದು, ಏನು ನೀವು ಮಾಡ್ತೀರ ಅಂತ ಗೊತ್ತಿಲ್ಲ. ಸುಮ್ಮನೆ ನಾವು ರೈತರಂದರೆ ದೇಶದ ಬೆನ್ನೆಲುಬು ಅಂತ ಹೇಳ್ತೀರಿ. ನಮ್ಗೆ ಯಾವುದೇ ರೀತಿಯ ಸಹಕಾರ ನಮಗೆ ಸರ್ಕಾರದವ್ರು ಮಾಡ್ತಾ ಇಲ್ಲ. ನಮಗೆ ಹಿಂಗಾಗಿ ತುಂಬ ತೊಂದರೆ ಬೇರೆ ಆಗ್ತಾ ಇದೆ. ಸರ್, ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಮೆಣಸಿನಕಾಯಿ ಬೆಳೆಗಾರರೆಲ್ಲರೂ ಕೂಡ ಅನ್ಯಾಯ ಆಗಿಬಿಟ್ಟಿವಿ. ಇದಕ್ಕೆ ಮೂಲ ಕಾರಣ ಅಂತಂದ್ರಿಗೇನು ಧಾರಣೆ ಅಂದರೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇಲ್ಲ ಏನು ಮಾಡ್ತಾಯಿದ್ದೀರಿ, ರೈತರ ಪರಿಸ್ಥಿತಿಗಳು ಏನಾಗ್ತವೆ, ಅದನ್ನ ಏನಾದರೂ ಕೂಡ ಎಕ್ಸ್ಪೋರ್ಟ್ ಮಾಡೋದಾಗಲಿ, ವಿದೇಶಗಳಿಗೆ ಕಳಿಸೋದಾಗಲಿ, ಅಥವಾ ರೈತರಿಂದ ಖರೀದಿ ಮಾಡೋದಾಗಲಿ, ಬೆಂಬಲ ಬೆಲೆಯಲ್ಲಿ ಖರೀದಿಸ್ತಕ್ಕಂಥದ್ದಾಗಲಿ ಯಾವ ವಿಚಾರನೂ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 2,80,000 ಹೆಕ್ಟರ್ ಇವತ್ತು ನಾವು ಬೆಳೀತಾ ಇದ್ದೀವಿ ಮೆಣಸಿನಕಾಯಿ. ಅಂಥದ್ದು ಈ ವರ್ಷ ಕೇವಲ 96,000 ಹೆಕ್ಟರ್ ಬೆಳೆದೀವಿ. ಇದ್ರ ಪರಿಸ್ಥಿತಿಗಳಿಗೇನು? ನಾವು ಹಿಂದೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ 80,000 ಹೆಕ್ಟರ್ ಬೆಳಿತಿದ್ವಿ ನಾವು. ಅದು ಹಿಂದಿನ ವರ್ಷಕ್ಕೆ 40,000 ಹೆಕ್ಟರ್ ಬಂತು. ಈ ವರ್ಷ ಕೇವಲ 26,000 ಹೆಕ್ಟರ್ ಬೆಳೆದೀವಿ. ಅಂದರೆ ಇದ್ರ ಪರಿಣಾಮ ಏನು ಅಂದರೆ ಸರ್ಕಾರ ಇದ್ರ ಬಗ್ಗೆ ಗಮನ ಇಲ್ಲ, ರೈತರ ಬಗ್ಗೆ ಗಮನ ಇಲ್ಲ. ರೈತರು ಇವತ್ತು 60,000 ಎಕರೆಗೆ 1 ಕ್ವಿಂಟಲ್ ಮೆಣಸಿನಕಾಯಿ ಮಾರಾಟ ಮಾಡ್ತಿದ್ವಿ ನಾವು. ಈಗ ಕೇವಲ ಏನಾಗಿದೆ 6,000-7,000 ರೂಪಾಯಿ. ಅಂದರೆ ರೈತರು ಬೆಳೆದಿರ್ತಕ್ಕಂಥದ್ದು ಬೆಳೆಗಳಿಗೆ ಯಾವುದೇ ಈ ಥರ ಅನ್ಯಾಯ ಆದ್ರೆ ಹಂಗೆ ಒಮ್ಮೆಲೇ 50,000 ರೂಪಾಯಿ ಕಡಿಮೆ ಆದ್ರಿಗಿನ ರೈತರು ಯಾವ ರೀತಿಯಾಗಿ ಬೆಳೆಯೋಕ್ಕೆ ಸಾಧ್ಯ? ಈ ರೀತಿಯಾಗಿ ಅನ್ಯಾಯ ಆಗಿರ್ತಕ್ಕಂಥ ರೈತರಿಗೆ ಸರ್ಕಾರ ಗಮನ ಹರಿಸ್ರಿ ದಯವಿಟ್ಟು. ಈಗ ಅಲ್ಲೇ ಆಂಧ್ರ ಸರ್ಕಾರ ಗಮನ ಹರಿಸೈತೆ. ಕರ್ನಾಟಕ ಯಾಕೆ ಕಣ್ಣು ಮುಚ್ಕೊಂಡು ಕೂತೀರಿ? ಕೇಂದ್ರ ಸರ್ಕಾರ ಯಾಕೆ ಕಣ್ಣು ಮುಚ್ಕೊಂಡು ಕೂತೀರಿ? ಈ ರೈತರ ಬಗ್ಗೆ ಅನ್ಯಾಯ ಆಗಿರ್ತಕ್ಕಂಥ ರೈತರ ಬಗ್ಗೆ ಕೇವಲ ಸಂಸ್ಕರಣಾ ಘಟಕಗಳು ಮಾಡೋದೊಂದೇ ಅಲ್ಲ, ಈ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ
ರೈತರಿಂದ ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ಮೆಣಸಿನಕಾಯಿ ಬೆಳೆಯನ್ನು ಖರೀದಿ ಮಾಡೋದ್ರ ಮುಖಾಂತರ ರೈತರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತಕ್ಕಂಥ ಮಾತನ್ನು ತುಂಗಭದ್ರಾ ರೈತ ಸಂಘದಿಂದ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಇದು ಕಳೆದ 2-3 ವರ್ಷಗಳಲ್ಲಿ ಕೂಡ ನಿರಂತರವಾಗಿ ದರ ಕುಸಿತ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಮೆಣಸಿನಕಾಯಿ ಬೆಳೆಯಿಂದ ಕೂಡ ರೈತರು ವಿಮುಖ ಆಗ್ತಾ ಇರತಕ್ಕಂಥದ್ದು. ಈಗ ಮೆಣಸಿನಕಾಯಿ ಬೆಳೆಗೆ ಪರ್ಯಾಯವಾಗಿ ಮೆಕ್ಕೆಜೋಳ, ಬಿಳಿಜೋಳ, ಅದ್ರ ಜೊತೆಗೆ ಈರುಳ್ಳಿ ಬೆಳೆಗಳತ್ತ ರೈತರು ಕೂಡ ಮುಖ ಮಾಡ್ತಿರ್ತಕ್ಕಂಥದ್ದು ಕೂಡ ಗೊತ್ತಾಗುತ್ತೆ. ಸುಮಾರು ಒಂದು 5-6 ವರ್ಷಗಳ ಅಂದಾಜು ನೋಡೋದಾದರೆ ಮೆಣಸಿನಕಾಯಿ ಬೆಳೀತಕ್ಕಂಥ ಪ್ರಮಾಣ ಕೂಡ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇದರಲ್ಲಿ ಕೂಡ ರೈತರು ಕೂಡ ಪ್ರತಿ ವರ್ಷ ಕೂಡ ಈ ವರ್ಷ ದರ ಸಿಗ್ಬೋದು, ಮುಂದಿನ ವರ್ಷ ಆದರೂ ದರ ಸಿಗ್ಬೋದು ಅನ್ನೋದ್ರಲ್ಲಿ ಕೂಡ ಪ್ರತಿ ವರ್ಷ ಮೆಣಸಿನಕಾಯಿ ಬೆಳೆದರೂ ಕೂಡ ರೈತರು ಕೂಡ ಸಾಕಷ್ಟು ಕೈ ಸುಟ್ಕೊಂಡಿರ್ತಕ್ಕಂಥದ್ದು. ಯಾಕೆಂದರೆ ಪ್ರತಿ ಎಕರೆ ಮೆಣಸಿನಕಾಯಿ ಬೆಳಿಬೇಕಾದ್ರೆ ಪ್ರತಿ ಎಕರೆಗೆ 1 ಲಕ್ಷ ರೂಪಾಯಿ ಹಣವನ್ನು ಕೂಡ ರೈತರು ಖರ್ಚು ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಹಾಕಿರ್ತಕ್ಕಂಥ ಬಂಡವಾಳ ಕೂಡ ರೈತರಿಗೆ ಸಿಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಕೂಡ ಮೆಣಸಿನಕಾಯಿ ಬೆಳೆದಿರ್ತಕ್ಕಂಥ ರೈತರು ಸಾಕಷ್ಟು ಸಂಕಷ್ಟಕ್ಕೆ, ಸಾಕಷ್ಟು ನಷ್ಟಕ್ಕೆ ಕೂಡ ಒಳಗಾಗ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಪರಿಸ್ಥಿತಿ ಅಂದರೆ ಮೆಣಸಿನಕಾಯಿ ಬೆಳೀತಕ್ಕಂಥ ಪ್ರಮಾಣ ಈ ಮಟ್ಟಿಗೆ ಅಂದರೆ ತೀರಾ ಕಡಿಮೆ ಆಗ್ತಕ್ಕಂಥ ಪ್ರಮಾಣ ಭಾಳ ಕಡಿಮೆ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ರೈತರಿಗೆ ಸಿಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಕೂಡ ಇಡೀ ರಾಜ್ಯದಲ್ಲೇ ಮೆಣಸಿನಕಾಯಿ ಬೆಳೀತಕ್ಕಂಥ ದರ ಒಂದು ಪ್ರಮಾಣ ಕೂಡ ಸಾಕಷ್ಟು ಕಡಿಮೆ ಆಗ್ತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕೆಂದರೆ ಇದಕ್ಕೆ ಪ್ರಮುಖ ಆಗಿರ್ತಕ್ಕಂಥದ್ದು ಸರ್ಕಾರ ರೈತರ ನೆರವಿಗೆ ಬಾರದೇ ಇರತಕ್ಕಂಥದ್ದು. ಯಾಕೆಂದರೆ ರೈತರು ಪ್ರತಿ ವರ್ಷ ಕೂಡ ಮೆಣಸಿನಕಾಯಿ ಬೆಳೆದು ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಆದರೆ ಸರ್ಕಾರ ನೆರವಿಗೆ ಬರ್ತಾ ಇಲ್ಲ. ಆ ನಿಟ್ಟಿನಲ್ಲಿ ರೈತರು ಮೆಣಸಿನಕಾಯಿ ಬೆಳೀತಕ್ಕಂಥದ್ದನ್ನು ಪ್ರಮಾಣ ಕಡಿಮೆ ಮಾಡಿ ಈಗ ಬೇರೆ ಬೆಳೆಗಳತ್ತ ಮುಖ ಮಾಡ್ತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.